ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸನ್ನಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಇವಾಗ PUC ವಿದ್ಯಾರ್ಥಿಗಳು ಮತ್ತು ITI ಡಿಪ್ಲೊಮಾ ವಿದ್ಯಾರ್ಥಿಗಳು BCA ಮಾಸ್ಟರ್ ಯಾರೆಲ್ಲ ಇವಾಗ ಆನ್ಲೈನ್ ಅರ್ಜಿ ಸಲ್ಲಿಸ್ತಾ ಇದ್ದೀರಾ ಅಂಥ ವಿದ್ಯಾರ್ಥಿಗಳು BCA ಮಾಸ್ಟರ್ ರಿಸಲ್ಟ್ ಯಾವಾಗ ಬರುತ್ತೆ, ನಾವು ಯಾವ ಥರ ನೋಡ್ಕೊಬೇಕು ಅಂತ ಭಾಳಷ್ಟು ಜನ ಕೇಳ್ತಾ ಇದ್ರಿ. ಅದಕ್ಕೆ ನಿಮಗೆ ವಿಡಿಯೋ ಮುಖಾಂತರ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಯಾರೆಲ್ಲ ಇವಾಗ BCA ಮಾಸ್ಟರ್ ಆನ್ಲೈನ್ ಅರ್ಜಿ ಸಲ್ಲಿಸ್ತಾ ಇದ್ದೀರಾ ಅಂಥ ವಿದ್ಯಾರ್ಥಿಗಳು ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಮತ್ತು ಹಾಸ್ಟೆಲ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ BCA ಇಲಾಖೆ ಕಡೆಯಿಂದ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ನಿಮಗೆ ಸ್ಕ್ರೋಲ್ ಮಾಡಿದರೆ BCA ಇಲಾಖೆ ಕಡೆಯಿಂದ ಹಾಸ್ಟೆಲ್ ರಿಸಲ್ಟ್ ಯಾವಾಗ ಬರುತ್ತೆ ಮತ್ತು ಅಡ್ಮಿಷನ್ ಮಾಡಿಸಲಿಕ್ಕೆ ಕೊನೆಯ ದಿನಾಂಕ ಯಾವಾಗಿದೆ ಅಂತ ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಹಾಸ್ಟೆಲ್ ಅರ್ಜಿ ಆಗಲಿಕ್ಕೆ 25ರಿಂದ ಆರಂಭವಾಗಿತ್ತು. ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಬಂದುಬಿಟ್ಟು 15/6/2026 ಕೊನೆಯ ದಿನಾಂಕ. ನೀವು ಅರ್ಜಿ ಸಲ್ಲಿಸಿದ ಮೇಲೆ ನಿಮ್ಮದು ವೆರಿಫಿಕೇಷನ್ ಮಾಡಲಿಕ್ಕೆ 17/6/2026 ತನಕ ಇಲಾಖೆಯವರು ತಗೊಳ್ತಾರೆ. ಹಾಕಿರೋ ಅಪ್ಲಿಕೇಶನ್ ವೆರಿಫೈ ಆದಮೇಲೆ 19/6/2026 ಅಂದರೆ 19ನೇ ತಾರೀಕಿಗೆ ನಿಮ್ಮದು BCA ಮಾಸ್ಟರ್ ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡ್ತಾರೆ. ರಿಸಲ್ಟ್ ಅನೌನ್ಸ್ಮೆಂಟ್ ಆದಮೇಲೆ ನೀವು 25/6/2026 ಒಳಗಡೆ ನೀವು ಹೋಗಿ ನಿಮಗೆ ಸಿಕ್ಕಿರೋ ಹಾಸ್ಟೆಲ್ಗೆ ಹೋಗಿ ನೀವು ಅಡ್ಮಿಷನ್ನ ಪಡ್ಕೋಬೋದು. ನೋಡಿ ಫ್ರೆಂಡ್ಸ್, ಯಾರು ಇವಾಗ PUC ವಿದ್ಯಾರ್ಥಿಗಳು BCA ಮಾಸ್ಟರ್ ಆನ್ಲೈನ್ ಅರ್ಜಿ ಸಲ್ಲಿಸ್ತಾ ಇದ್ದೀರಾ ಅಂಥ ವಿದ್ಯಾರ್ಥಿಗಳದು 19/6/2026 ನಿಮ್ಮದು ರಿಸಲ್ಟ್ ಬರುತ್ತೆ. ಹಾಗೆ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು BCA ಮಾಸ್ಟರ್ ರಿಸಲ್ಟ್ನ ಆನ್ಲೈನ್ ಮುಖಾಂತರ ನೋಡ್ಕೊಳ್ಳೋಕ್ಕೆ ಬರಲ್ಲ. BCA ಮಾಸ್ಟರ್ ರಿಸಲ್ಟ್ನ ಆಫ್ಲೈನ್ ಮುಖಾಂತರ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ವಿದ್ಯಾರ್ಥಿಗಳು ನಿಮಗೆ ಸಂಬಂಧಪಟ್ಟ BCA ಇಲಾಖೆ BCA ಆಫೀಸಿಗೆ ಹೋಗಿ ನೀವು ನಿಮ್ಮ ರಿಸಲ್ಟ್ನ ಆಫ್ಲೈನ್ ಮುಖಾಂತರ ನೋಡಿಕೊಂಡು ನೀವು ನಿಮಗೆ ಸಿಕ್ಕಿರೋ ಹಾಸ್ಟೆಲ್ಗೆ ಹೋಗಿ ನೀವು ಅಡ್ಮಿಷನ್ನ ಮಾಡ್ಕೊಳ್ಬೋದು.